ದೇಶದ ರಕ್ಷಣಾ ಇಲಾಖೆಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕಾರವಾರದ ಕಡವಾಡ ಮೂಲದ ದೇವಾನಂದ್ ನಾಯ್ಕ್ ಬೆಂಗಳೂರಿನಲ್ಲಿ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ತಯಾರಿಸುವ ಮೂಲಕ ಪ್ಲಾಸ್ಟಿಕ್ ನಿಯಂತ್ರಣದಲ್ಲಿ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಕಾರವಾರದ ಕಡವಾಡ ದೇವಾನಂದ ನಾಯ್ಕರು ಬಿಣಗ ಐಟಿಐ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು, ಇವರು ತಮ್ಮ ಸ್ನೇಹಿತರಾದ ರೋಹಿತ್ ಹಾಗೂ ಯುವರಾಜ್ ಎನ್ನುವವರೊಂದಿಗೆ ಪಾಲುದಾರಿಕೆಯಲ್ಲಿ ಸುಮಾರು 1.80 ಕೋಟಿ ರೂಪಾಯಿ ವಿನಿಯೋಗಿಸಿ ಬೆಂಗಳೂರಿನಲ್ಲಿ ಆನ್ನೆಸ್ ಎನ್ನುವ ಕಂಪನಿ ಮೂಲಕ ಈ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಉತ್ಪಾದಿಸುತ್ತಿದ್ದಾರೆ. ಅಲ್ಲದೆ ಈ ಬ್ಯಾಗ್ಗಳನ್ನು ಕಾರವಾರದ ಅಂಗಡಿ ಮಳಿಗೆಗಳಿಗೂ ಪರಿಚಯಿಸುತ್ತಿದ್ದಾರೆ. ಪ್ಲಾಸ್ಟಿಕ್ಗೆ ಪರ್ಯಾಯವಾದ ಈ ಪರಿಸರ ಸ್ನೇಹಿ ಜೈವಿಕ ವಿಘಟನೆಯ ಬ್ಯಾಗ್ ತಯಾರಿಕೆ ತಂತ್ರಜ್ಞಾನವನ್ನ ಕಂಡುಹಿಡಿದಿದ್ದು ದೇಶದ ರಕ್ಷಣಾ ಇಲಾಖೆಯ ಹೈದರಾಬಾದ್ನಲ್ಲಿರುವ ಡಿಆರ್ಡಿಒದವರು ದಕ್ಷಿಣ ಭಾರತದಲ್ಲೇ ಮೊಟ್ಟಮೊದಲು ಈ ತಂತ್ರಜ್ಞಾನವನ್ನ ಪಡೆದು ಕಾರವಾರ ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಸಿದ್ಧಪಡಿಸುತ್ತಿರುವುದು ವಿಶೇಷವಾಗಿದೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ಗೆ ಮಾಹಿತಿ ನೀಡಿದ ಆನ್ನೆಸ್ ಸೊಲ್ಯೂಷನ್ಸ್ ಮಾಲೀಕ ದೇವಾನಂದ್ ನಾಯ್ಕ್, ಪರಿಸರ ಸ್ನೇಹಿ ಜೈವಿಕ ಘಟಕ ಕ್ಯಾರಿ ಬ್ಯಾಗ್ ತಯಾರಿಕೆ ತಂತ್ರಜ್ಞಾನವನ್ನ ಡಿಆರ್ಡಿಒದವರು ನಮಗೆ ನೀಡಿದ್ದಾರೆ. ಈ ಬ್ಯಾಗ್ ತಯಾರಿಕೆಗೆ ಬೇಕಾದ ಕಚ್ಚಾ ಪದಾರ್ಥಗಳನ್ನ ಡಿಆರ್ಡಿಒದವರೇ ನಮಗೆ ನೀಡುತ್ತಾರೆ. ಈ ಕಚ್ಚಾ ಪದಾರ್ಥಗಳನ್ನ ಬಳಸಿ ನಾವು ಬ್ಯಾಗ್ ತಯಾರಿಸುತ್ತೇವೆ ಎಂದು ವಿವರಿಸಿದ್ದಾರೆ. ಈ ಜೈವಿಕ ಘಟಕ ಬ್ಯಾಗ್ಗಳನ್ನು ರಾಘವೇಂದ್ರ ಮಠ, ಚಾಮುಂಡಿ ಬೆಟ್ಟ, ಧರ್ಮಸ್ಥಳ, ನಂಜನಗೂಡು ಇಲ್ಲಿ ಪ್ರಸಾದ ವಿತರಣೆಗೆ ಈ ಬ್ಯಾಗ್ ಪ್ರತ್ಯೇಕ ಬ್ಯಾಗ್ ರೂಪದಲ್ಲೂ ವಿತರಣೆ ಮಾಡಲಾಗುತ್ತಿದೆ. ಇದಲ್ಲದೆ ಸಾಕಷ್ಟು ಹೋಟೆಲ್ಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ ಎಂದು ವಿವರಿಸಿದ್ದಾರೆ. ಈ ಬ್ಯಾಗ್ ನೋಡಲು ಪ್ಲಾಸ್ಟಿಕ್ ಬ್ಯಾಗ್ನಂತೆ ಅಷ್ಟೇ ತೆಳುವಾಗಿ ಹಗುರವಾಗಿ ಕಾಣುತ್ತದೆಯಾದರೂ ಇದನ್ನ ಮೆಕ್ಕೆಜೋಳ ಹಾಗೂ ಸಬ್ಬಕ್ಕಿ ಆಹಾರ ಪದಾರ್ಥ ಬಳಸಿ ತಯಾರಿಸಿರುವುದು ಡಿಆರ್ಡಿಒ ತಂತ್ರಜ್ಞಾನದ ಹೆಗ್ಗಳಿಕೆ. ಈ ಬ್ಯಾಗ್ಗಳಲ್ಲಿ ಬಿಸಿ ಬಿಸಿ ಕುದಿಯುವ ಸಾಂಬಾರ್ ಪದಾರ್ಥಗಳನ್ನು ಕೂಡ ಹಾಕಬಹುದು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯವರು ಈ ಪ್ರಾಡಕ್ಟ್ ಗುಣಮಟ್ಟಕ್ಕೆ ಪ್ರಮಾಣ ಪತ್ರ ನೀಡಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ ಎಳೆದರೆ ಕಟ್ ಆಗುತ್ತದೆ, ಆದರೆ ಈ ಬ್ಯಾಗ್ ಎಳೆದಷ್ಟು ಉದ್ದಕ್ಕೆ ಎಳೆಬಹುದು. ಬೆಂಕಿಯಿಂದಲೂ ಕರಗುವುದಿಲ್ಲ. ಪರಿಸರದಲ್ಲಿ 90 ದಿನಗಳಲ್ಲಿ ಕರಗಿ ಹೋಗುತ್ತದೆ. ಮೆಕ್ಕೆಜೋಳ ಹಾಗೂ ಸಬ್ಬಕ್ಕಿಯಿಂದ ತಯಾರಿಸಿದ ಕಾರಣಕ್ಕೆ ಮನುಷ್ಯರು, ಜಾನುವಾರುಗಳು, ಜಲಚರ ಪ್ರಾಣಿಗಳು ಸೇವಿಸಿದರೂ ಅಪಾಯವಿಲ್ಲ ಎಂದು ದೇವಾನಂದ್ ನಾಯ್ಕ್ ವಿವರಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜೇಶ್ ವೈದ್ಯ, ಕಾರವಾರ. ಸೋನಿ ವಿಷ ಸಂತೋಷ್ ನಾಯ್ಕ್ ಅಂತ ಹೇಳಿ, ಇದು ಸಬ್ಬಕ್ಕಿ ಮತ್ತು ಮೆಕ್ಕೆಜೋಳದಿಂದ ಮಾಡಿದ್ದು. ಇದು 180 ಡೇಸಲ್ಲಿ ಡಿಸ್ಕಂಪೋಸ್ ಆಗ್ತದೆ. ದನ ಕರುಗಳು ಏನು ತಿಂದರೆ ಏನು ಅಪಾಯ ಇಲ್ಲ. ಇದರಿಂದ ಯಾವ ರೋಗ ರುಜಿನಗಳು ಯಾವುದು ಏನೂ ಬರುವುದಿಲ್ಲ ಸರ್. ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ, ಎಲ್ಲ ಮಾತಾಡಿದ್ವಿ ಸರ್. ನೋಡಿ, ಹೊಸದಾಗಿ ಅಂದರೆ ನ್ಯಾಚುರಲ್ ಕಂಪೋಸಿಬಲ್ ಬ್ಯಾಗ್ಸ್ ಅಂತ ಹೇಳಿ ಇವರು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಟೋಟಲಿ ನಮ್ಮ ಗೊಬ್ಬರದಲ್ಲಿ ಉಂಟಲ್ಲ ಎಲ್ಲ ಮೆಲ್ಟ್ ಆಗಿ ಹೋಗುವಂಥದ್ದು. ಹಾಗಾಗಿ ಇಂಥ ಪ್ಲಾಸ್ಟಿಕ್ಕಿನ ಬಗ್ಗೆ ನಾವು ಭಾಳ ದಿನದಿಂದ ಕಾಯ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ನಿಂದ ಭಾಳ ಸಮಸ್ಯೆನೂ ಆಗ್ತದೆ ಮತ್ತು ಗೌರ್ಮೆಂಟ್ ಕೂಡ ಅದರ ಬಗ್ಗೆ ಭಾಳ ವಿರೋಧ ವ್ಯಕ್ತಪಡಿಸ್ತಾ ಇರೋದರಿಂದ ನಗರಸಭೆಯವರೆಲ್ಲ ಉಂಟಲ್ಲ ಈ ಪ್ಲಾಸ್ಟಿಕನ್ನು ತಗೊಂಡು ಹೋಗ್ತಾ ಇದ್ರು. ಇದಕ್ಕೆ ಪರ್ಯಾಯವಾಗಿ ಇವರೊಂದು ಮನೆ ಪ್ರಾಡಕ್ಟ್ ಉಂಟಲ್ಲ ಒಳ್ಳೆಯದಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಕಡೆಗೆ ಅಪ್ರೂವಲ್ ಕೂಡ ತಗೊಂಡಿದ್ದಾರೆ. ಇದನ್ನು ನಾನು ಕೂಡ ಯೂಸ್ ಮಾಡಲಿಕ್ಕೆ ವಿಚಾರ ಮಾಡ್ತಿದ್ದೇನೆ ಈಗ. ಸೊ ಹಾಗಾಗಿ ಮುಂದಿನ ದಿನದಲ್ಲೂ ಉಂಟಲ್ಲ ಪ್ರತಿಯೊಬ್ಬರೂ ಕೂಡ ಇದು ಮಾರ್ಕೆಟ್ನಲ್ಲಿ ಯೂಸ್ ಮಾಡುವಂಗೆ ಮಾಡಿದರೆ ಮತ್ತು ಮುನ್ಸಿಪಾಲ್ಟಿ ಕೂಡ ಉಂಟಲ್ಲ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸಿದರೆ ಇವರಿಗೂ ಒಂದು ಒಳ್ಳೆ ವರ್ಕು ಆಗ್ತದೆ, ಒಂದು ಜಾಬು ಆಗ್ತದೆ ಮತ್ತು ಇವರಿಂದ ಕೂಡ ಉಂಟಲ್ಲ ಒಂದು ಪರಿಸರ ಸ್ನೇಹಿ ಒಂದು ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಕೊಟ್ಟ. ನಾಗರಾಜ್ ಪ್ರಶಾಂತ್ ನಾಯ್ಕ್. ಎಲ್ಲಿಯವ್ರು ನೀವು? ನಾನು ಅವರ್ಸದವನು. ವರ್ಷ. ಸೊ ಇದೇನಿದು ನಿಮ್ಮ ಪ್ರಾಡಕ್ಟ್ ವಿಶೇಷತೆ ಏನು ಸರ್? ಈಗ ಕಾರವಾರದಲ್ಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಎಲ್ಲ ಕಡೆ ಬ್ಯಾನ್ ಆಗಿದೆ. ಅದರ ಸಲುವಾಗಿ ನಾವು ನ್ಯಾಚುರಲ್ ಕಂಫರ್ಟೇಬಲ್ ಬ್ಯಾಗ್ ಅಂತ ತಗೊಬಂದಿದ್ದೀವಿ ಸರ್.
ಇದು 180 ಡೇಸಲ್ಲಿ ಡಿಸ್ಕಂಪೋಸ್ ಆಗೋಗ್ತದೆ. ದನ ಕರುಗಳು ಅಥವಾ ನದಿಯಲ್ಲಿ ಬಿದ್ದಾಗ ಮೀನು ಯಾವುದು ತಿಂದರೆ ಏನೂ ಆಗೋದಿಲ್ಲ. ಮಂಚೂರು ಸಹ ತಿಂದರೆ ಅವರಿಗೆ ಏನು ಅಪಾಯಕಾರಿ ಇಲ್ಲ ಸರ್, ಜೀರ್ಣಕ್ರಿಯೆ ಆಗೋ. ಇದು ಎಷ್ಟು ಕಿಲೋ ಹೇಗೆ ಬೀಳುತ್ತೆ ರೇಟ್? ಇದು 180 ರೂಪಾಯಿ ಕೆಜಿ. ಕೆ ಜಿ ಇದೆಯಾ? ಎಲ್ಲ ಸೈಜಿಂದ ಇದೆ ಸರ್, ಸೇಮ್ ರೇಟ್. ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಮ್ಮಿ.